ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿ ಸೀಸನ್ನು ನಾವು ಯಾವುದೇ ಕಂಟೆಸ್ಟೆಂಟ್ಗಳಿಗಾಗಿ ಯಾವುದೇ ಏನಕ್ಕೆ ಆಗಲಿ ನೋಡದೆ ಇದ್ರೂ ಒಬ್ಬರಿಗೋಸ್ಕರ ಅಂತೂ ನೋಡೇ ಇರ್ತಾ ಇದ್ವಿ. ಅದು ಯಾರು ಅಂದರೆ ಕಿಚ್ಚ ಸುದೀಪ್. ಹೌದು, ಕಿಚ್ಚ ಸುದೀಪ್ ಅವರ ಆ್ಯಂಕರಿಂಗ್ಗೆ ಬಹಳಷ್ಟು ಜನ ಫಿದಾ ಆಗ್ತಾರೆ. ಅವ್ರ ಆ್ಯಂಕರಿಂಗ್ ನೋಡೋಕ್ಕೋಸ್ಕರನೇ ಬಿಗ್ ಬಾಸ್ ನೋಡ್ತಾರೆ. ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡೋದು ಒಂದು 50% ಜನ ಅವರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಕೂಡ ಸೇಮ್ ಇದೆ ಅಂತ ನನಗೆ ಗೊತ್ತು. ಇನ್ನು 50% ಜನ ಬಿಗ್ ಬಾಸ್ ಅಭಿಮಾನಿಗಳಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ಗಳ ಅಭಿಮಾನಿಗಳಾಗಿರ್ಬೋದು. ಹಾಗೆ ನೋಡೋರು ಇನ್ನು 50% ಜನ, ಇನ್ನು 50% ಜನ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು. ಅವರ ಆ್ಯಂಕರಿಂಗ್ ನೋಡೋಕ್ಕೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಸೀಸನಲ್ಲಿ ಬಿಗ್ ಬಾಸ್ ಅವರ ಆ್ಯಂಕರಿಂಗ್ ಮೇಲೆ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಆ 50% ಜನನೂ ಸೇರಿಸಿ 100% ಜನನೂ ಈ ಸೀಸನ್ನ ಕಿಚ್ಚ ಸುದೀಪ್ ಅವರ ಆ್ಯಂಕರಿಂಗ್ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದು ಯಾಕಪ್ಪ ಅಂದರೆ, ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾದು ಏನೂ ತಪ್ಪಿಲ್ಲ ಅಂದ್ರೂ ಅವಳನ್ನ ಬಹಳ ನೆಗೆಟಿವ್ ಮಾಡಿದ್ರು ಅಂತ ಸಾಕಷ್ಟು ಜನರ ಅಭಿಪ್ರಾಯ. ಏನಾದರೂ ಪ್ರೂವ್ ಮಾಡಿ ನೆಗೆಟಿವ್ ಮಾಡಿದ್ರೆ ಅದು ಒಂಥರ, ಆದರೆ ಪ್ರೂವ್ ಆಗಿಲ್ಲ, ನಮ್ಮ ಕಣ್ಮುಂದೆನೇ ಇದೆ ಸಾಕ್ಷಿ. ವಿಟಿ ಕೂಡ ಹಾಕದೆ ಅವಳ ತಪ್ಪು ಅಂತ ಬಿಂಬಿಸೋ ಪ್ರಯತ್ನ ಮಾಡಿದ್ರು, ಅವಳಿಗೆ ಬಹಳ ನೆಗೆಟಿವ್ ಮಾಡಿದ್ರು. ಇದರಿಂದ ಬಿಗ್ ಬಾಸ್ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳು ನಿನ್ನೆ ನಡೆದ ಪಂಚಾಯಿತಿ ನೋಡಿಕೊಂಡು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತಪ್ಪ ಅಂದರೆ, ಲಾಸ್ಟ್ ವೀಕ್ ನಾಮಿನೇಷನಲ್ಲಿ ರಾಶಿಕಾ ಅವರೇ ಒಂದು ಹೇಳಿಕೆ ಕೊಡ್ತಾರೆ. ನಮ್ಮ ಫ್ಯಾಮಿಲಿಯವರು ಹೇಳಿದ್ದಾರೆ, ನೀನು ಮ್ಯಾನಿಪ್ಯುಲೇಟ್ ಮಾಡ್ತೀಯ, ನಿನ್ನ ಬುದ್ಧಿ ಏನು ಅಂತ ನಮ್ಮ ಫ್ಯಾಮಿಲಿಯವರು ಹೇಳಿದ್ದಾರೆ ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ. ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಯಾರಿಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಕ್ಷಿತಾ ಅದನ್ನು ಕ್ಯಾಚ್ ಮಾಡಿಕೊಂಡು ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದಾಳೆ. ಅದನ್ನೇ ಹೇಳಿದ್ದಾಳೆ, ಫ್ಯಾಮಿಲಿಯವರು ಅಂತ ಹೇಳ್ತಿದ್ದೀರಾ, ನಿಮ್ಮನೆಯವರು ಬಂದು ನಿಮ್ಗೆ ಹೇಳ್ಕೊಟ್ರ ಹಾಗಾದರೆ ಅಂತ ಕೇಳ್ತಾಳೆ. ಆಗ ರಾಶಿಕವರು, ನಾನು ಫ್ಯಾಮಿಲಿ ವಿಷಯ ಹೇಳಲೇ ಇಲ್ಲ, ಬೇಕಾದ್ರೆ ಆಣೆ ಮಾಡ್ತೀನಿ ಅಂಥೇಳಿ ದೇವ್ರನ್ನ ಮುಟ್ಟಿ ಆಣೆ ಕೂಡ ಮಾಡ್ತಾಳೆ. ಆಗ ರಕ್ಷಿತಾ ಏನು ಮಾಡ್ತಾಳೆ, ಆಣೆ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಸಾರಿ ಅಂತ ಕೇಳ್ತಾಳೆ. ಆಣೆ ಮಾಡಿದ್ಮೇಲೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ, ಸಾರಿ ಅಂತ ಕೇಳ್ತಾಳೆ. ಸೊ ನಾನೇ ತಪ್ಪಾಗಿ ಕೇಳಿಸ್ಕೊಂಡಿರ್ಬೋದು ಅಂತ ಅಂದ್ಕೊಳ್ತಾಳೆ, ಅಥವಾ ಏನೋ ಆಣೆ ಮಾಡಿದಾಳಲ್ಲ ಅಂಥೇಳಿ ಸಾರಿ ಕೇಳ್ತಾಳೆ. ಇನ್ನೇನು ಮಾಡೋಕ್ಕೆ ಸಾಧ್ಯ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನೀವು ಆಣೆ ಮಾಡಿದ್ಮೇಲೆ ಬಿಟ್ಬಿಟ್ರಿ, ಹಾಗಾದರೆ ನೀವು ಕೇಳಿಸ್ಕೊಂಡಿದ್ದು ತಪ್ಪು ಅಂತ ಮೊದಲೇ ಅನಿಸಿದರೆ ಮೊದಲೇ ಸಾರಿ ಕೇಳ್ಬೋದಾಗಿತ್ತಲ್ಲ, ಹಾಗೆ ಹೀಗೆ ಅದಕ್ಕೊಂದು ಕತೆ ಕೂಡ ಹೇಳ್ತಾರೆ, ಚಿಕ್ಕಪ್ಪನ ಕತೆ ಅಂತ ಹೇಳಿ. ರಕ್ಷಿತಾನ ಕತ್ತೆಗೆ ಹೋಲಿಸ್ತಾರೆ, ರಾಶಿಕಾನ ಹುಲಿಗೆ ಹೋಲಿಸ್ತಾರೆ, ಸಿಂಹನ ತಮಗೆ ತಾವೇ ಹೋಲಿಸ್ಕೊಂಡ್ಬಿಟ್ಟು ರಕ್ಷಿತಾನ ಕತ್ತೆ ಮಾಡ್ತಾರೆ. ಕತ್ತೆ ಜೊತೆ ನೀವ್ಯಾಕೆ ಡಿಸ್ಕಸ್ ಮಾಡಿದ್ರಿ, ನಿಮ್ಮದೇ ತಪ್ಪು ಅನ್ನೋ ಥರ ರಾಶಿಕಂಗೆ ಹೇಳ್ತಾರೆ. ಸೊ ಇಲ್ಲಿ ರಕ್ಷಿತಾನೇ ನೆಗೆಟಿವ್ ಮಾಡ್ತಾರೆ. ಎಲ್ಲ ಸಲ ವಿಟಿ ಹಾಕಿ ಪ್ರೂವ್ ಮಾಡೋ ಸುದೀಪ್ ಅವರು ಯಾಕೆ ವಿಟಿ ಹಾಕಿಲ್ಲ, ವಿಟಿ ಹಾಕಿದ್ರೆ ಗೊತ್ತಾಗಿರೋದು ಫ್ಯಾಮಿಲಿ ಅಂತ ರಾಶಿಕಾ ಅವರು ಹೇಳಿದ್ದಾರೆ. ಎಲ್ಲರ ಕಣ್ಮುಂದೆ ಇದೆ ಇದು, ಯಾಕೆ ವಿಟಿ ಹಾಕಿಲ್ಲ, ವಿಟಿ ಹಾಕ್ಬೋದಾಗಿತ್ತಲ್ಲ ಸುದೀಪ್ ಅವರು. ಅಥವಾ ಸುದೀಪ್ ಅವರು ಎಪಿಸೋಡ್ಗಳನ್ನ ನೋಡದೆ ಬಂದು ಏನಾದ್ರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅವ್ರು ಹೇಳಿದ ಥರ ಸುದೀಪ್ ಅವರು ಆ್ಯಂಕರಿಂಗ್ ಮಾಡ್ತಾರೆ. ಸುದೀಪ್ ಅವ್ರ ಪಾತ್ರ ಏನೂ ಇಲ್ವಾ ಹಂಗಾರೆ ಇದರಲ್ಲಿ, ಏನಂತ ಗೊತ್ತಾಗ್ತಿಲ್ಲ. ಬಟ್ ರಕ್ಷಿತಾ ಅವ್ರನ್ನಂತೂ ನೆಗೆಟಿವ್ ಮಾಡಿದ್ದಾರೆ. ಇದು ಎಷ್ಟು ಸರಿ? ಇನ್ನೊಂದೇ ವೀಕ್ ಇರೋದು ಬಿಗ್ ಬಾಸ್ ಸೀಸನ್ 12ನ ಫಿನಾಲೆಗೆ. ರಕ್ಷಿತಾ ಅವ್ರು ಚೆನ್ನಾಗೇ ಆಡ್ಕೊಂಡ್ಬಂದಿದ್ದಾರೆ. ಎಲ್ಲರ ಬಾಯಲ್ಲೂ ಇರೋದು ಎರಡೇ ಹೆಸರು, ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತಾ. ಗಿಲ್ಲಿ ವಿನ್ನರ್, ರಕ್ಷಿತಾ ರನ್ನರ್ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವ್ರನ್ನ ಮುನ್ನೆಲೆಗೆ ತರೋಕ್ಕೆ ನಡೀತಾ ಇದೆ ಏನಾದರೂ ಹಿಂದ್ಗಡೆಯಿಂದ ಸಂಚು, ಗೊತ್ತಿಲ್ಲ. ಬಟ್ ರಕ್ಷಿತಾ ಗಿಲ್ಲಿನಂತೂ ಈ ವಾರ ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡಿದ್ದಾರೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ಸುದೀಪ್ ಅವರು ಬೇಕಂತ ನೆಗೆಟಿವ್ ಮಾಡಿದ್ರಾ, ಅಥವಾ ಅವರು ಎಪಿಸೋಡ್ ನೋಡದೆ ಬಂದು ನೆಗೆಟಿವ್ ಮಾಡಿದ್ರಾ, ಅಥವಾ ಅವ್ರದ್ದೇನು ಪಾತ್ರನೇ ಇಲ್ವಾ? ಬಿಗ್ ಬಾಸ್ ಅವ್ರು ಹೇಳಿದ ಥರ ಸುದೀಪ್ ಅವ್ರು ಮಾಡಿದ್ರಾ? ಕಿಚ್ಚನ ಪಂಚಾಯಿತಿ ಅಂದರೆ 100ಕ್ಕೆ 100 ಅಲ್ಲಿ ಏನೋ ಪಾಲಿಟಿಕ್ಸ್ ನಡಿದೆ, ನ್ಯಾಯನೇ ಸಿಗುತ್ತೆ ಅಂತ ವೀಕ್ಷಕರು ನೋಡ್ತಾ ಇರ್ತಾರೆ. ಬಟ್ ಇಲ್ಲಿ ಆಗಿರೋದೆಲ್ಲ ಫುಲ್ ಅನ್ಯಾಯ. ಅದ್ರ ಮೇಲೆ ಒಂದು ಕತೆ ಬೇರೆ ಹೇಳಿ ರಕ್ಷಿತಾನ ಕತೆಗೆ ಹೋಲಿಸಿದ್ದಾರೆ. ಇದು ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ. ಧನ್ಯವಾದ.